ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಗೊಂಬೆದುವಿ ವ್ಲಾಗ್. ನಾವು ಹೊರಟಿದ್ದೀವಿ ಜಾತ್ರೆಗೆ. ಸೊ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಹೋಗ್ತಿದ್ದೀವಿ. ನಮ್ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಬಂದರು. ಸೊ ಇದು 3-4 ಡೇಸಿಂದ ನಡೀತಿದೆ ಇಲ್ಲಿ ಜಾತ್ರೆ. ಅಕ್ಕಪಕ್ಕ ಏರಿಯಾದವ್ರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇದಿರೋದು ಗಣೇಶ ವ್ಲಾಗಲ್ಲಿ. ಇದು ಬಂದು ಗರುಡ ಸರ್ಕಲ್ ಡೌನಲ್ಲಿ ಮಾಡಿದ್ದಾರೆ. ಅಕ್ಕಪಕ್ಕ ಏರಿಯಾದವ್ರು ಸೇರ್ಕೊಂಡು ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು. ನಾನು ನನ್ನ ಮಕ್ಕಳ ಜೊತೆ ಬಂದೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಷ್ಟೊತ್ತಾದರೂ ಪರವಾಗಿಲ್ಲ, ನಾವು ಫುಲ್ ಜಾತ್ರೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಆರ್ಕೆಸ್ಟ್ರಾನೂ ಇವತ್ತೇ ನಡೀತಿತ್ತು. ಅದಕ್ಕೋಸ್ಕರ ಆರ್ಕೆಸ್ಟ್ರಾ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ನನ್ನ ಮಕ್ಳಿಗಂತೂ ಆಟ ಆಡೋದು ಮತ್ತು ಸ್ಟಾಲ್ಸ್ ಅಂತೂ ತುಂಬಾ ಹಾಕಿದ್ರು, ವೆರೈಟಿ ಸ್ಟಾಲ್ಸು. ನಮ್ಮ ಗೊಂಬೆಗಂತೂ ಸ್ಟೀಲ್ ಆಟ ಸಾಮಾನು ಬೇಕು ಅಂತ ತುಂಬ ದಿವಸದಿಂದ ಕೇಳ್ತಾಯಿದ್ಲು. ಹೆಂಗೋ ಅಂಗಡಿ ಇತ್ತು, ಅದರಿಂದ ತಗೊಳ್ಳಮ್ಮ ಏನೇನು ಬೇಕು ನಿನಗೆ ಅಂತ ಎಲ್ಲ ಕೊಡ್ತಾಯಿದ್ದೆ. ಅವಳನ್ನೇ ಬಿಟ್ಟೆ ನಾನು, ಏನು ಬೇಕೋ ಎಲ್ಲ ತಗೋ ಅಂತ. ಸೊ ಅವಳು ಯೋಚನೆ ಮಾಡ್ತಿದ್ದಾಳೆ ಏನು ತಗೊಂಡ್ಲಿ ಏನು ಬಿಡಲಿ ಅಂತ. ಲಾಸ್ಟ್ಗೂ ಕೂತ್ಕೊಂಡ್ಲು ಸೆಲೆಕ್ಟ್ ಮಾಡಲಿಕ್ಕೆ ಏನೇನು ಐಟಮ್ ತಗೊಳ್ಳಿ ಅಂತ. ನೋಡಿ ಇಷ್ಟು ಐಟಮ್ ತಗೊಂಡಿದ್ದಾಳೆ. ಇಷ್ಟು ಐಟಮ್ಗೋಸ್ಕರ ತುಂಬ ದಿವಸದಿಂದ ಹೇಳ್ತಿದ್ಲು ಬೇಕು ಅಂತ. ಎಷ್ಟೊಂದಿದೆ ಬಟ್ ಸ್ವಲ್ಪನೇ ತಗೊಂಡ್ಳು. ಮಕ್ಕಳೇ ಇಷ್ಟು ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಆಟ ಸಾಮಾನು ಜೊತೆ ಆಟಾಡ್ತಾರೆ ಅಡುಗೆ ಮಾಡಿ. ದೊಡ್ಡವರಾದಮೇಲೆ ಎಲ್ಲರಿಗೂ ಅಡುಗೆ ಮಾಡಿಕೊಂಡು ಜೀವನ ಕಳೀತಾರೆ. ಇಷ್ಟೇ ಹೆಣ್ಮಕ್ಳು ಲೈಫು. ಜೊತೆಗೆ ಪಕ್ಕದಲ್ಲಿ ರೋಲ್ ಮಾಡ್ತಾಯಿದ್ರು, ಪೊಟೇಟೊ ರೋಲು. ಫಸ್ಟು ಗೊಂಬೆಗೆ ಕೊಟ್ಟರು ಅಂತ ದುವಿ ಅಳ್ತಿದ್ದ. ಮತ್ತು ಅವನಿಗೂ ಕೂಡ ನಾನು ಈಸ್ಕೊಂಡು ಕೊಟ್ಟೆ. ಅವನಿಗೆ ಮೊದಲು ನನಗೆ ಕೊಡಬೇಕು ಅಂತ ಅವನು, ಬಟ್ ಅವನಿಗೆ ಸೆಕೆಂಡ್ ಕೊಟ್ಟಿದ್ದರಿಂದ ಸ್ವಲ್ಪ ಬೇಜಾರು ಮಾಡಿಕೊಂಡ. ಫೈನಲಿ ಈಸ್ಕೊಂಡ. ಬೇಜಾರಾದರೂ ಕೂಡ ಈಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದ ಜಾತ್ರೆನ. ನಮ್ಮ ಗೊಂಬೆದುವಿ ಅವ್ರು ಕೇಳೋದೆ ಪೊಟೇಟೊ ರೋಲು, ಅದು ಬಿಟ್ಟರೆ ಫ್ರೆಂಚ್ ಫ್ರೈಸು. ಇಷ್ಟೇ ಔಟ್ಸೈಡ್ ಬಂದರೆ ಅವ್ರು ಲೈಕ್ ಮಾಡೋದು. ಜಾತ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅಂಗಡಿಗಳಂತೂ ಸಿಕ್ಕಾಬಟ್ಟೆ ಹಾಕಿದ್ದಾರೆ. ನಾವು ಎಷ್ಟೇ ಐಟಮ್ಸ್ ತೊಗೊಂಡ್ರು ಜಾತ್ರೆಲಿ ತೊಗೊಂಡ್ರೇ ಒಂಥರ ಖುಷಿ. ಅಲ್ಲಿ ಹೋಗಿದ್ವಿ, ಅಲ್ಲಿ ಜಾತ್ರೆಲಿ ತೊಗೊಂಡ್ವಿ ಅಂತ ನಮ್ಗಾಗೋ ಖುಷಿನೇ ಅಷ್ಟು. ನಮ್ಮ ಗೊಂಬೆ ಅಂತೂ ಫುಲ್ ಖುಷಿ. ಅವಳಿಗೆ ಆಟ ಸಾಮಾನು ಕೊಡಿಸ್ಬಿಟ್ನಲ್ಲ, ಸ್ಟೀಲ್ ಆಟ ಸಾಮಾನು, ಅದಕ್ಕೋಸ್ಕರ. ಮತ್ತು ಹಾಡಂತೂ ಸಿಕ್ಕಾಬಟ್ಟೆ ಜೋರಾಗೇ ಹಾಕಿದ್ರು. ನಾನು ಎಲ್ಲ ಅಂಗಡಿ ನೋಡ್ಕೊಬಂದೆ. ನನಗೆ ಮನೆಗೆ ಯೂಸ್ ಆಗೋ ಅಂತ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಜನ ಇದ್ದರು. ಎಲ್ಲ ಆರ್ಕೆಸ್ಟ್ರಾ ನೋಡೋದ್ರಲ್ಲಿ ಬ್ಯುಸಿ ಇದ್ದರು. ನಾವು ಅಷ್ಟು ಶಾಪ್ ಮಾಡೋಣ ನಾವು ಹಾಡುಗಳು ಕೇಳಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಬಂದ್ವಿ. ಗೊಂಬೆಗೆ ಎಷ್ಟೇ ಸ್ಪೆಕ್ಸ್ ಕೊಡಿಸಿದ್ರು ಸ್ಪೆಕ್ಸ್ ಬೇಕು. ಸೊ ಆ ಸ್ಪೆಕ್ಸ್ಗಳು ನೋಡ್ತಾ ಇದ್ಲು. ಮಕ್ಕಳುಗಳಂತೂ ಈ ಚಿಕ್ಕ ಮಕ್ಕಳನ್ನ ನಾವು ಜಾತ್ರೆಗಳಿಗೆ ಕರ್ಕೊಂಬರೋದಾಗಿರಲಿ, ನಮ್ಮ ಗುಂಡಣ್ಣ ಶಿಲೆ ಊದೋದು ಬೇಕು ಅಂತ ತಗೊಂಡು ಊದಿ ಅವನು ಕಷ್ಟಪಡ್ತಾನೆ. ಎಷ್ಟು ಜೋರಾಗಿ ಊದ್ತಾನೆ ಅಂದರೆ ಅಕ್ಕಪಕ್ಕದವರೆಲ್ಲ ಮನೆಗೆ ಹೋಗಿ ಊದೋ ಅಂತ ಹೇಳ್ತಾರೆ, ಅಷ್ಟು ಜೋರಾಗಿ ಊದ್ತಾನೆ. ಊದೋಕ್ಕಾಗಲಿಲ್ಲ ಅಂದರೆ ಅಳ್ತಾನೆ, ಊದು ಮಮ್ಮಿ ಅಂತ ನನಗೆ ಹೇಳ್ತಾನೆ. ನಾನು ಊದಿದ್ರೆ ಅಕ್ಕಪಕ್ಕ ಜನ ಎಲ್ಲ ನನ್ನೇ ನೋಡ್ತಾರೆ. ನೋಡಿ ಅಲ್ಲಿ ಮಗುನ ಎಷ್ಟು ಚೆನ್ನಾಗಿ ಹೆಗ್ಲ ಮೇಲೆ ಇಟ್ಕೊಂಡು ಹೋಗ್ತಾರೆ. ಚಿಕ್ಕ ವಯಸ್ಸಲ್ಲಿ ಜಾತ್ರೆಗಳು ನೋಡೋಕ್ಕೆ ವರ್ಷಕ್ಕೊಂದ್ಸತಿ ಈ ಥರನೇ ಮಾಡ್ತಿದ್ರು. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಹೀಗೆ ಹೆಗ್ಲ ಮೇಲೆ ಇಟ್ಕೊಂಡು ಜಾತ್ರೆ ತೋರಿಸ್ತಾಯಿದ್ರು. ನಾವು ಮಕ್ಕಳನ್ನೆಲ್ಲ ಎಲ್ಲಿ ಹೆಗ್ಲ ಮೇಲೆ ಇಟ್ಕೊಂಡು ಈಗಿನ ಇದರಲ್ಲೆಲ್ಲ ಮಾಡ್ತೀವಿ. ಕೆಲವ್ರು ಆ ಥರ ಮಾಡ್ತಿರ್ತಾರೆ, ಖುಷಿಯಾಗುತ್ತೆ ಅದನ್ನು ನೋಡಿದಾಗ. ನನ್ನ ಮಗನಿಗೆ ನಾನೊಂದ್ಸಲಿ ಊದು ಕೊಡಬೇಕು ಅಂತ ಆಸೆಪಟ್ಟ, ಊದು ಕೊಟ್ಟೆ. ಆರ್ಕೆಸ್ಟ್ರಾದಲ್ಲಿ ನೋಡಿ ಜನ ಸಾಗರನೇ ಸೇರಿದ್ದಾರೆ. ತುಂಬ ಖುಷಿಯಾಗುತ್ತೆ ಈ ಥರ ಸಣ್ಣ ಪುಟ್ಟ ನಾವು ಹೋದಾಗ ಎಂಜಾಯ್ ಮಾಡೋದು. ನಮ್ಮ ಮಕ್ಳುಗಳಿಗೆ ಅದೇ ಖುಷಿ. ಸೊ ಅವ್ರ ಖುಷಿಗೋಸ್ಕರ ಆದರೂ ನಾವು ಕರ್ಕೊಂಡೋಗ್ಬೇಕು. ನಾವು ಪೇರೆಂಟ್ಸ್ ಮನೇಲಿ ಕೆಲಸ ಇದ್ದೇ ಇರುತ್ತೆ, ಆದರೂ ಮಕ್ಕಳು ಈ ಥರ ಎಲ್ಲ ಕರ್ಕೊಂಡೋಗಿ ತುಂಬ ಖುಷಿ ಪಡ್ತಾರೆ.